ತನಿಖೆಯಲ್ಲಿ ಡಿಮೆಟ್ರೆಸ್ ಅವರ ಕ್ರಿಮಿನಾಲಜಿ ಪರಿಣತಿ ಉಪಯುಕ್ತವಾಗಬಹುದು ಎಂದು ಚಾನ್ಸಲರ್ ಪೊಲೀಸರಿಗೆ ಸಹಾಯ ಮಾಡಲು ವಿನಂತಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಡಿಮೆಟ್ರೆಸ್ ಅಪರಾಧ ಸ್ಥಳಕ್ಕೆ ತಲುಪಿ ಪೊಲೀಸ್ ಉಪಮುಖ್ಯಸ್ಥ ಅಪೋಸ್ತಲೋಸ್ ಅವರನ್ನು ಭೇಟಿಯಾಗುತ್ತಾರೆ. ಡಿಮೆಟ್ರೆಸ್ ಡಾಕ್ಟರ್ ಪೊಪಾಸ್ ಅವರ ನಿರ್ಜೀವ ದೇಹವನ್ನು ಗಮನಿಸುತ್ತಾರೆ ಮತ್ತು ನೆಲದ ಮೇಲೆ ಏನು ಹೇಳಬೇಕೋ ಅದನ್ನು ಹೇಳು, ಕೇಳಬಾರದವರ ಮಾತನ್ನು ಕೇಳಬೇಡ ಎಂಬ ಬರಹವನ್ನು ನೋಡುತ್ತಾರೆ. ಹಂತಕ ವೈದ್ಯರ ಗಂಟಲು ಮತ್ತು ಬೆರಳುಗಳನ್ನು ಕತ್ತರಿಸಿ ಅದೇ ರಕ್ತದಿಂದ ಈ ಸಾಲನ್ನು ಬರೆದಿದ್ದಾನೆ ಎಂದು ಪೊಲೀಸರು ಬಹಿರಂಗಪಡಿಸುತ್ತಾರೆ. ಇನ್ನೊಂದು ವಿಚಿತ್ರ ವಿಷಯವೆಂದರೆ ವೈದ್ಯರ ಜೇಬಿನಲ್ಲಿ 220 ಯೂರೋಗಳಿದ್ದ ಲಕೋಟೆಯೊಂದು ಸಿಕ್ಕಿರುತ್ತದೆ. ಎಲ್ಲವನ್ನೂ ತನ್ನ ಟಿಪ್ಪಣಿಯಲ್ಲಿ ಬರೆದುಕೊಂಡ ನಂತರ ಡಿಮೆಟ್ರೆಸ್ ಮನೆಗೆ ಹಿಂತಿರುಗಿ ಇಂಟರ್ನೆಟ್ನಲ್ಲಿ ಡಾಕ್ಟರ್ ಪೊಪಾಸ್ ಬಗ್ಗೆ ಹುಡುಕುತ್ತಾರೆ. ಆದರೆ ಅವರಿಗೆ ಏನೂ ಸಿಗುವುದಿಲ್ಲ. ಮರುದಿನ ಬೆಳಿಗ್ಗೆ ಅವರು ಸ್ಟೇಷನ್ನಲ್ಲಿ ಅಪೋಸ್ತಲೋಸ್ ಅವರನ್ನು ಭೇಟಿಯಾಗಿ, ಕೊಲೆಯ ರೀತಿ ನೋಡಿದರೆ ಇದು ಆವೇಶದಲ್ಲಿ ಮಾಡಿದ ಕೊಲೆಯಲ್ಲ, ಬದಲಿಗೆ ಯೋಜಿತ ಸೇಡಿನ ಕೃತ್ಯದಂತೆ ಕಾಣಿತಿದೆ ಎಂದು ಹೇಳುತ್ತಾರೆ. ವೈದ್ಯರ ಜೇಬಿನಲ್ಲಿ ಸಿಕ್ಕಿದ 220 ಯೂರೋಗಳ ಮೇಲೆ ರಕ್ತದ ಕಲೆ ಇಲ್ಲದ ಕಾರಣ ಹಂತಕನೇ ಅದನ್ನು ಅಲ್ಲಿ ಇಟ್ಟಿರಬೇಕು ಮತ್ತು ಅದು ಲಂಚದಂತಹ ಯಾವುದೋ ಸಂಕೇತವಾಗಿರಬಹುದು ಎಂದು ಅವರು ಚರ್ಚಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಡಿಮೆಟ್ರೆಸ್ ತನಿಖೆಯನ್ನು ಮುಂದುವರಿಸುವುದರ ಜೊತೆಗೆ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡುವುದು ಮತ್ತು ತಂದೆಯ ಆರೈಕೆಯನ್ನು ಮಾಡುತ್ತಾರೆ. ಕೆಲವು ದಿನಗಳ ನಂತರ ಅವರು ಅಪೋಸ್ತಲೋಸ್ ಅವರನ್ನು ಭೇಟಿಯಾಗುತ್ತಾರೆ. ಅವರು ವೈದ್ಯರ ಕೇಸಿನಲ್ಲಿ ಹಲವರನ್ನು ವಿಚಾರಣೆ ನಡೆಸಿದರೂ ಯಾವುದೇ ಸುಳಿವು ಸಿಕ್ಕಿಲ್ಲ ಎಂದು ತಿಳಿಸುತ್ತಾರೆ. ವೈದ್ಯರ ಫೈಲ್ಗಳಲ್ಲಿ ಅಥವಾ ಡಿಎನ್ಎ ಪರೀಕ್ಷೆಯಲ್ಲಿ ಅವರಿಗೆ ಏನೂ ಸಿಗುವುದಿಲ್ಲ. ಡಿಮೆಟ್ರೆಸ್ ಆಗ ಆ ಪುರಾತನ ಸಾಲು ಪೈಥಾಗರಸ್ನದ್ದು ಎಂದು ಗಮನಿಸುತ್ತಾರೆ. ಇದು ಹಂತಕನು ವಿದ್ಯಾವಂತ ಎಂದು ಸೂಚಿಸುತ್ತದೆ. ಕೆಲವು ದಿನಗಳ ನಂತರ ಹೋಟೆಲ್ ಉದ್ಯೋಗಿಯೊಬ್ಬಳ ರೂಮ್ ಸ್ವಚ್ಛಗೊಳಿಸಲು ಬರುತ್ತಾಳೆ. ಆದರೆ ಹಾಸಿಗೆಯ ಮೇಲೆ ರಕ್ತದ ಮಡುವಿನಲ್ಲಿ ಒಬ್ಬ ಮನುಷ್ಯ ಸತ್ತಿರುವುದನ್ನು ಕಂಡು ಅವಳು ಬೆಚ್ಚಿ ಬೀಳುತ್ತಾಳೆ. ಗೋಡೆಯ ಮೇಲೆ ಪೈಥಾಗರಸ್ನ ಮತ್ತೊಂದು ಸಾಲು, ಸತ್ಯವನ್ನು ಮರೆಮಾಚುವವನು ಚಿನ್ನವನ್ನು ಹೂಳುತ್ತಾನೆ ಎಂದು ಬರೆದಿರುತ್ತದೆ. ಸ್ವಲ್ಪ ಸಮಯದಲ್ಲಿ ಡಿಮೆಟ್ರೆಸ್ ಈ ಕೊಲೆಯ ಬಗ್ಗೆ ಮಾಹಿತಿ ಪಡೆದು ತಕ್ಷಣ ಅಪರಾಧ ಸ್ಥಳಕ್ಕೆ ಧಾವಿಸುತ್ತಾರೆ. ಸತ್ತವನ ಹೆಸರು ಡೆಮೋಸ್ಟೆನೀಸ್ ಎಂದು ಮತ್ತು ಅವನು ಒಬ್ಬ ವಕೀಲ ಎಂದು ಅವರಿಗೆ ತಿಳಿಯುತ್ತದೆ. ಬಲಿಪಶುವಿನ ನಾಲಿಗೆಯನ್ನು ಕತ್ತರಿಸಿದ ನಿಖರತೆಯನ್ನು ನೋಡಿ ಹಂತಕನಿಗೆ ಅನಾಟಮಿ ಮತ್ತು ಶಸ್ತ್ರಚಿಕಿತ್ಸೆಯ ಹಿನ್ನೆಲೆ ಇರಬಹುದು ಎಂದು ವೈದ್ಯಕೀಯ ಅಧಿಕಾರಿ ವಿವರಿಸುತ್ತಾರೆ. ಬಲಿಪಶುವಿನ ಕುತ್ತಿಗೆಯ ಮೇಲೆ ಸಣ್ಣ ಇಂಜೆಕ್ಷನ್ ಗುರುತೂ ಇರುತ್ತದೆ. ಅಂದರೆ ಹಂತಕ ಕೊಲೆ ಮಾಡುವ ಮೊದಲು ಅರಿವಳಿಕೆ ನೀಡಿದ್ದಾನೆ ಎಂದು ತಿಳಿಯುತ್ತದೆ. ನಂತರ ಅಪೋಸ್ತಲೋಸ್ ಇದು ಹಿಂದಿನ ಹಂತಕನೇ ಇರಬಹುದು ಎಂದು ಹೇಳುತ್ತಾರೆ. ಆದರೆ ಡಿಮೆಟ್ರೆಸ್ ಇದೊಂದೇ ಹೋಲಿಕೆಯಲ್ಲ ಎಂದು ಹೇಳಿ ಹಿಂದಿನ ಕೇಸಿನಲ್ಲೂ ಬಂದಿದ್ದ 220 ಸಂಖ್ಯೆಯನ್ನೇ ಹೊಂದಿರುವ ರೂಮ್ ನಂಬರ್ 220 ತೋರಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಶವ ಪರೀಕ್ಷೆಯ ವರದಿ ಬರುತ್ತದೆ. ಬಲಿಪಶುವಿಗೆ ಡ್ರಗ್ಸ್ ನೀಡಿ